ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಮದುವೆಗಳು ತಮ್ಮ ಇಷ್ಟದಂತೆ ಆಗ್ತಾ ಇದ್ದಾವೆ. ಪೋಷಕರ ವಿರೋಧದ ನಡುವೆಯೂ ಕೂಡ ಮದುವೆಗಳು ನಡೀತಾ ಇದ್ದಾವೆ. ಕೆಲವು ಜನರು ಪ್ರೀತಿಸಿ ಮದುವೆ ಕೂಡ ಆಗ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಪ್ರೀತಿಯಾಗಿರುತ್ತೆ, ಯಾವ ರೀತಿಯಾಗಿ ಪರಿಚಯ ಆಗಿರುತ್ತೆ, ಯಾರಿಗೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ಕೊನೆಯದಾಗಿ ಅವರಿಬ್ಬರು ಕೂಡ ಅಥವಾ ಆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮದುವೆ ಆಗಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಪೋಷಕರಿಗೆ ತಿಳಿಸಿದಂಥ ಸಂದರ್ಭದಲ್ಲಿ ಪೋಷಕರು ವಿಚಾರಣೆ ಕೂಡ ಮಾಡ್ತಾರೆ. ಏನು, ಹೇಗೆ, ಮುಂದಿನ ಜೀವನ ಏನು, ಎಲ್ಲದರ ಕುರಿತಾಗಿ ಒಂದಿಷ್ಟು ಯೋಚನೆಗಳು ಇರ್ತವೆ. ಕೆಲವೊಂದು ಪೋಷಕರು ಅವರು ಹೇಳ್ತಾ ಇದ್ದ ಹಾಗೆ ನಿರಾಕರಿಸಿಬಿಟ್ರೆ, ಕೆಲವೊಂದಿಷ್ಟು ಜನ ಯೋಚನೆ ಮಾಡಿ ನಿರಾಕರಣೆ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಕೊನೆಯದಾಗಿ ಒಪ್ಪಿಕೊಂಡು ಮದುವೆ ಮಾಡಬೇಕು ಅಂತ ಹೇಳಿ ಹಿರಿಯರ ಸಮ್ಮುಖದಲ್ಲಿ ಒಪ್ಪಿಗೆಯನ್ನು ನೀಡ್ತಾರೆ. ಹೆಂಗೋ ಏನೋ ಹಿರಿಯರನ್ನ ಒಪ್ಪಿಸಿಯೋ ಅಥವಾ ಅವರ ವಿರೋಧದ ನಡುವೆಯೋ ಮದುವೆಯನ್ನು ಆಗಿಬಿಡುತ್ತೆ. ಆದ್ರೆ ಜೀವನ ಅಂದುಕೊಂಡಂಗೆ ಇರಬೇಕಲ್ಲ. ನಾನು ಹಾಗಿರ್ತೀನಿ ಹೀಗಿರ್ತೀನಿ ಅಂತೇಳಿ ಕನಸುಗಳನ್ನು ಕಟ್ಕೊಂಡು ಹೆಣ್ಣಾಗಿರಬಹುದು ಗಂಡಾಗಿರಬಹುದು ಪ್ರೀತಿಯ ಅಮಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಮ್ಮದೇ ಆದಂಥ ಒಂದು ಪ್ರಪಂಚವನ್ನು ಕಟ್ಕೊಂಡಿರ್ತಾರೆ. ಆದರೆ ನಿಜ ಜೀವನ ಹಾಗಿರೋದಿಲ್ಲ. ಮದುವೆ ಅನ್ನೋದು ಅಷ್ಟು ಸುಲಭವಾದಂಥದ್ದಲ್ಲ ಮತ್ತು ಮದುವೆ ಆದ ತಕ್ಷಣ ಎಲ್ಲವೂ ಕೂಡ ಮುಗಿದೋಗಿರೋದಿಲ್ಲ. ಮದುವೆ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ. ಕೆಲವರು ಇದನ್ನ ಈಜೋದಕ್ಕೆ ಹರಸಾಹಸವನ್ನು ಪಡ್ತಾರೆ, ಕೆಲವರು ಹೇಗೆ ದಡವನ್ನು ಮುಟ್ಟಬೇಕು ಅಂತೇಳಿ ಉಪಾಯವನ್ನು ಹುಡುಕ್ತಾರೆ. ಆದ್ರೆ ಇನ್ನು ಕೆಲವರು ಬಂಡು ಧೈರ್ಯವನ್ನ ಮಾಡಿ ಈಜೋದಕ್ಕೆ ಅಂತ ಹೋಗಿ ಅಲೆಗಳಿಗೆ ಸಿಲುಕಿ ತಮ್ಮ ಜೀವನವನ್ನ ಅಂತ್ಯ ಮಾಡಿಕೊಂಡು ಬಿಡ್ತಾರೆ. ಸ್ನೇಹಿತರೆ, ಆರಂಭದಲ್ಲಿ ಇಷ್ಟೊಂದು ಪೀಠಿಕೆಯನ್ನ ಅಥವಾ ಈ ರೀತಿಯಾಗಿ ಆಡಂಬರವಾಗಿ ಯಾಕೆ ವಿವರಿಸ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ರಾಜ್ಯದಲ್ಲಿಯೂ ಕೂಡ ಇಂಥದ್ದೇ ಒಂದು ಅಮಾನವೀಯ ಘಟನೆ ನಡೆದು ಹೋಗಿಬಿಟ್ಟಿದೆ. ಕೇವಲ 4 ತಿಂಗಳಿಂದಷ್ಟೇ ಮದುವೆ ಆಗಿತ್ತು. ಆದರೆ ಆಕೆ ಮನೆಯವರನ್ನ ವಿರೋಧವಾಗಿ ಇಟ್ಟುಕೊಂಡು ಮದುವೆ ಕೂಡ ಆಗಿದ್ಲು. ಆತನ ಜೊತೆಗೆ ತುಂಬಾ ಸುಂದರವಾದ ಜೀವನವನ್ನ ಮಾಡ್ತೀನಿ ಅಂತೇಳಿ ಕನಸುಗಳನ್ನ ಕಟ್ಕೊಂಡಿದ್ಲು. ಆದರೆ ಅದೆಲ್ಲವೂ ಕೂಡ ತೀರಾ ಉಲ್ಟಾ ಪಲ್ಟಾ ಆಗೋಗಿಬಿಡ್ತು. ಸ್ನೇಹಿತರೆ, ಈ ಫೋಟೋವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸುಂದರವಾದಂತಹ ಯುವತಿ, ಕೇವಲ 25 ವರ್ಷದ ಆಸುಪಾಸಿನ ಆಕೆ. ಆದರೆ ತುಂಬಾ ಸುಂದರವಾದಂತಹ ಜೀವನವನ್ನ ಮಾಡಬಹುದಿತ್ತು. ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ಲು. ಹೇಗೋ ಆನ್ಲೈನ್ ಅಲ್ಲಿ ಪರಿಚಯ ಆಗಿತ್ತು, ಮದುವೆ ಆಗಬೇಕು ಅನ್ನೋ ನಿರ್ಧಾರ ಮಾಡ್ಕೊಂಡಿದ್ಲು. ಕೊನೆಗೆ ಮನೆಯವರು ವಿರೋಧದ ನಡುವೆಯೂ ಮದುವೆ ಆಗಿ ಬಿಟ್ಟಿದ್ಲು. ಆದ್ರೆ ಇದೀಗ ನಿನ್ನೆ ಅಷ್ಟೇ ದುರಂತ ಅಂತ್ಯವನ್ನ ಕಂಡಿದ್ದಾಳೆ. ಅಂತಂದ್ರೆ ಜುಲೈ 12ರಂದು ಈ ಒಂದು ದುರಂತ ನಮ್ಮ ರಾಜ್ಯದಾದ್ಯಂತ ಸಾಕಷ್ಟು ಚರ್ಚೆಗೆ ಈಡಾಗಿದೆ. ಹಾಗಾಗಿ ಏನಿದು ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಒಂದು ಇನ್ಸ್ಟಾಗ್ರಾಮ್ ಪರಿಚಯ ಪ್ರೀತಿಯಾಗಿ ಬದಲಾಯಿತು. ಎತ್ತವರ ವಿರೋಧದ ನಡುವೆಯೂ ಕೂಡ ಮದುವೆಯೂ ಆಯಿತು. ಆದರೆ ಮದುವೆಯಾದ ಕೇವಲ 4 ತಿಂಗಳಲ್ಲಿ ಶಿಕ್ಷಕಿಯ ಬದುಕು ದುರಂತ ಅಂತ್ಯವನ್ನ ಕಂಡಿದೆ. ಸಾವಿಗೂ ಮುನ್ನ ಬರೆದಿಟ್ಟಿರುವಂತಹ ಚೀಟಿಯಲ್ಲಿ ಅಥವಾ ಆ ಡೆತ್ ನೋಟ್ ನಲ್ಲಿ, ಅಮ್ಮ ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿಬಿಟ್ಟೆ ಎಂಬ ಸಾಲುಗಳು ಎಂತವರ ಕಣ್ಣಲ್ಲೂ ಕೂಡ ನೀರು ತರಿಸುವಂತೆ ಇದ್ವು. ಚಿಕ್ಕಮಗಳೂರು ಜಿಲ್ಲೆಯ ತೆರೆಕೆರೆ ಮೂಲದ 25 ವರ್ಷದ ಶ್ವೇತಾ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ಲು. ಕೆಲವು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ ಮೂಲಕ ತುಮಕೂರು ಜಿಲ್ಲೆಯ ಕುಣಿಗಲ್ ಮೂಲದ ಮೂರ್ತಿ ಎಂಬಾತನ ಪರಿಚಯ ಕೂಡ ಆಗಿತ್ತು. ಆ ಪರಿಚಯ ಪ್ರೀತಿಯಾಗಿ ಬದಲಾಗೋದಕ್ಕೆ ತುಂಬಾ ಸಮಯವೂ ಕೂಡ ಬೇಕಾಗಿರಲಿಲ್ಲ. ಇಬ್ಬರು ಮದುವೆಯಾಗುವಂತ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಈ ಸಂಬಂಧಕ್ಕೆ ಶ್ವೇತಾ ಅವರ ಕುಟುಂಬದಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದರೂ ಎತ್ತವರ ಮಾತನ್ನ ಮೀರಿ ಬೆಂಗಳೂರಿನ ಕಮಲಾನಗರದ ದೇವಸ್ಥಾನ ಒಂದರಲ್ಲಿ ಸುಮಾರು 4 ತಿಂಗಳ ಹಿಂದೆ ಇಬ್ಬರು ಕೂಡ ಮದುವೆಯಾದ್ರು. ಮದುವೆಯಾದ ಬಳಿಕ ದಂಪತಿ ಯಗ್ಗನಹಳ್ಳಿ ಕ್ರಾಸ್ನ ಲಕ್ಷ್ಮಣ್ ನಗರದಲ್ಲಿ ವಾಸವಾಗಿದ್ರು. ಆರಂಭದ ಕೆಲವೇ ದಿನಗಳು ಎಲ್ಲವೂ ಕೂಡ ಸರಿಯಾಗಿದ್ರು. ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುವಂತ ಸ್ಥಿತಿಗೆ ಬಂದು ತಲುಪಿತು. ಇನ್ನು ಆರೋಪದ ಪ್ರಕಾರ ಗಂಡ ಮೂರ್ತಿ ಹಾಗೂ ಆತನ ಅಕ್ಕ ಹಣ ಮತ್ತು ಆಸ್ತಿಯ ವಿಚಾರದಲ್ಲಿ ಶ್ವೇತಾಗೆ ದೈಹಿಕ ಹಾಗೂ ಮಾನಸಿಕ ಕಿರುಕುಳವನ್ನ ನೀಡೋದಕ್ಕೆ ಆರಂಭಿಸಿದ್ರು. ಪ್ರೀತಿಸಿ ಮದುವೆಯಾದ ಕಾರಣ ತವರು ಮನೆಗೆ ಮರಳಲು ಕೂಡ ಶ್ವೇತಾ ಹಿಂಜರಿತಾ ಇದ್ಲು. ಮಗಳ ಕಷ್ಟವನ್ನ ಅರಿತ ತಾಯಿ ಕಿರುಕುಳ ತಾಳಲು ಆಗದಿದ್ದರೆ ಯಾವುದಾದ್ರೂ ಪಿಜಿಯಲ್ಲಿ ಉಳಿದುಕೋ, ನಂತರ ಏನಾಗುತ್ತೆ ನೋಡೋಣ ಅಂತ ಹೇಳಿ ಧೈರ್ಯವನ್ನು ಕೂಡ ತುಂಬಿದ್ರು. ಆದ್ರೆ ಸಮಾಜದ ಭಯ, ಎತ್ತವರ ಮಾತು ಕೇಳದೆ ಮದುವೆಯಾದಂತಹ ತಪ್ಪಿತಸ್ಥ ಭಾವನೆ ಹಾಗೂ ನಿರಂತರ ಕಿರುಕುಳ ಶ್ವೇತಾಳನ್ನ ಮಾನಸಿಕವಾಗಿ ಕುಗ್ಗಿಸಿತ್ತು. ಕೊನೆಯಲ್ಲಿ ಈಕೆ ತಲೆಯಲ್ಲಿ ಓಡ್ತಾ ಇರುವಂತದ್ದು, ನಾನು ಹೇಗಾದ್ರೂ ಮಾಡಿ ಇವರಿಂದ ದೂರ ಆಗಬೇಕು ಅಂತ ಹೇಳಿ. ಆ ಕಾರಣಕ್ಕಾಗಿ ಆಕೆ ತೆಗೆದುಕೊಂಡಿರುವಂತಹ ಒಂದೇ ಒಂದು ನಿರ್ಧಾರ ತನ್ನ ಜೀವವನ್ನ ತ್ಯಾಗ ಮಾಡುವಂತದ್ದು. ಇನ್ನು ಸಾವಿಗೂ ಮುನ್ನ ಒಂದು ಡೆತ್ ನೋಟ್ ಅನ್ನ ಬರೆದಿರ್ತಾಳೆ. ಆ ಡೆತ್ ನೋಟ್ ನಲ್ಲಿ ಏನಿದೆ ಅಂತ ಹೇಳಿ ನಾವು ಸಂಕ್ಷಿಪ್ತವಾಗಿ ಗಮನಿಸೋದಾದ್ರೆ, ಅಮ್ಮ ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಗಂಡ ಹಾಗೂ ಆತನ ಅಕ್ಕನನ್ನ ಸುಮ್ಮನೆ ಬಿಡಬೇಡಿ ಎಂದು ಆ ಡೆತ್ ನೋಟ್ ನಲ್ಲಿ ಈ ರೀತಿಯಾಗಿ ಬರೆದುಕೊಂಡಿದ್ದಾಳೆ. ಈ ಪ್ರಕರಣ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿ
ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ತನಿಖೆ ಪೂರ್ಣಗೊಂಡ ಬಳಿಕವೇ ಸಾವಿನ ನಿಖರ ಕಾರಣ ಹಾಗೂ ಆರೋಪಿಗಳ ಬಗ್ಗೆ ಅಧಿಕೃತ ಚಿತ್ರಣ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ಇಂಥದ್ದು ದುರಂತ. ಈ ಘಟನೆ ಸಾಮಾಜಿಕ ಜಾಲತಾಣಗಳ ಮೂಲಕ ಬೆಳೆಯುವಂತಹ ಸಂಬಂಧಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸುವ ಅಗತ್ಯವನ್ನ ಮತ್ತೆ ನೆನಪು ಮಾಡ್ತಾ ಇದೆ. ಯಾವುದೇ ಸಂಬಂಧವಾಗಲಿ, ಮದುವೆಯಂತಹ ಮಹತ್ವದ ನಿರ್ಧಾರವನ್ನ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ, ಕುಟುಂಬದ ಬೆಂಬಲ ಹಾಗೂ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡೇ ತೆಗೆದುಕೊಳ್ಳಬೇಕಾಗತ್ತೆ. ಅದೇ ರೀತಿ ಮದುವೆಯ ನಂತರ ಯಾರಿಗಾದರೂ ದೈಹಿಕ, ಮಾನಸಿಕ ಅಥವಾ ಆರ್ಥಿಕ ಕಿರುಕುಳ ಎದುರಾದರೆ ಅದನ್ನ ಮೌನವಾಗಿ ಸಹಿಸಿಕೊಳ್ಳದೆ ಕುಟುಂಬದವರು, ಸ್ನೇಹಿತರು ಅಥವಾ ಸಂಬಂಧಿಕರು ಇದೆಲ್ಲವನ್ನು ಕೂಡ ಮೀರಿ ಕಾನೂನು ಮತ್ತು ಸಹಾಯ ಸಂಸ್ಥೆಗಳ ನೆರವಿಗೆ ಹೋಗಬೇಕಾದಂತ ಅನಿವಾರ್ಯತೆ ಅಥವಾ ಅಗತ್ಯತೆ ಇರುತ್ತೆ. ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಏಕಾಏಕಿಯಾಗಿ ಪ್ರಾಣವನ್ನೇ ತ್ಯಾಗ ಮಾಡುವಂತ ನಿರ್ಧಾರವನ್ನ ತೆಗೆದುಕೊಳ್ಳೋದಿದೆಯಲ್ಲ, ನಿಜಕ್ಕೂ ಅದು ಮೂರ್ಖತನ ಅಂತಾನೆ ಹೇಳ್ಬಹುದು. ಈ ಪ್ರಕರಣ ತನಿಖೆ ಮುಂದುವರೆದಿದ್ದು ಪೊಲೀಸ್ ತನಿಖೆಯ ಬಳಿಕ ಇನ್ನಷ್ಟು ಮಾಹಿತಿಯು ಕೂಡ ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಒಂದು ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು, ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಏನು ಅಂತಂದ್ರೆ, ಪೋಷಕರನ್ನ ಆದಷ್ಟು ನಿಮ್ಮ ಒಪ್ಪಿಗೆ ಅಂತೆ ಅವರನ್ನು ಕೂಡ ಒಪ್ಪಿಸಿ ಮದುವೆ ಮಾಡಿಕೊಳ್ಳುವಂತ ಸಾಹಸವನ್ನ ಮಾಡಿ. ಅದನ್ನ ಹೊರತುಪಡಿಸಿ ನಿಮಗೆ ನೀವೇ ನಿರ್ಧಾರವನ್ನ ತೆಗೆದುಕೊಳ್ಳೋದು, ಮನೆ ಬಿಟ್ಟು ಓಡಿ ಹೋಗೋದು ಅಥವಾ ಆತ ನನ್ನನ್ನು ಸಾಯೋವರೆಗೂ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನುವಂಥ ಮೂಢನಂಬಿಕೆಗಳಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಮನೆ ಬಿಟ್ಟು ಹೋಗುವಂತಹದ್ದು ನಿಜಕ್ಕೂ ನಿಮ್ಮ ಜೀವಕ್ಕೆ ಕುತ್ತು ತಂದು ಬಿಡುತ್ತೆ. ಒಂದು ವೇಳೆ ಮನೆಯವರನ್ನ ಒಪ್ಪಿಸಿ ತಡವಾಗಿ ಆದರೂ ಕೂಡ ಪರವಾಗಿಲ್ಲ, ಅವರನ್ನ ಒಪ್ಪಿಸಿ ಮದುವೆ ಆದಂಥ ಸಂದರ್ಭದಲ್ಲಿ ಒಂದು ಜೀವನ ಅಂದ ಮೇಲೆ ಅಥವಾ ಗಂಡ ಹೆಂಡತಿ ಅಂದ ಮೇಲೆ ಅರೇಂಜ್ ಮ್ಯಾರೇಜು, ಲವ್ ಮ್ಯಾರೇಜು ಅದ್ಯಾವುದು ಕೂಡ ಮ್ಯಾಟ್ರ್ ಆಗಲ್ಲ. ಸಮಸ್ಯೆಗಳು ಸಹಜವಾಗಿ ಬರ್ತವೆ. ಆದ್ರೆ ಮನೆಯವರ ಮಧ್ಯಸ್ಥಿಕೆಯಲ್ಲಿ ಮದುವೆ ಆಗಿಬಿಟ್ರೆ ಕಷ್ಟ ಸುಖಗಳು ಬಂದಂಥ ಸಂದರ್ಭದಲ್ಲಿ ಹೇಳೋದಕ್ಕೆ ಕೇಳೋದಕ್ಕೆ ಅವಕಾಶಗಳು ಇರ್ತವೆ. ಆದರೆ ಮನೆಯನ್ನ ತೊರೆದು ಹೋದ ಬಳಿಕ ಮತ್ತೆ ನಿಮಗೆ ಬಂದಂಥ ಸಂಕಟಗಳನ್ನು ಯಾರ ಮುಂದೆ ಹೇಳ್ಕೊಳ್ತೀರಿ? ನಿಮ್ಮ ಕುಟುಂಬವನ್ನೇ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಕುಟುಂಬದ ಮುಂದೆ ನೀವು ಹೇಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ? ನನಗೆ ಸಹಾಯ ಮಾಡಿ ಅಂತ ಹೇಳಿ ಹೇಗೆ ಕೇಳ್ಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿ ಈ ಒಂದು ದುರಂತದಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಜೊತೆಗೆ ನಾನು ಹೇಳುವಂತಹದ್ದು, ಮನೆಯವರನ್ನ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಪ್ಪಿಸಿ ಮದುವೆ ಆಗಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಪರಿಹಾರ ಮಾಡಿಕೊಳ್ಳಬಹುದು, ಮಧ್ಯಸ್ಥಿಕೆಯನ್ನ ವಹಿಸಿ ಕುಟುಂಬದವರು ಸರಿಪಡಿಸಬಹುದು. ಈ ರೀತಿಯಾದಂಥದ್ದೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಇಂತಹದ್ದೊಂದು ದುರಂತ ಇಡೀ ರಾಜ್ಯವನ್ನೇ ಒಂದು ಕ್ಷಣ ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಳೆದ 4 ತಿಂಗಳ ಹಿಂದಷ್ಟೇ ಮದುವೆ ಆಗಿರುತ್ತೆ, ಸುಂದರವಾದಂಥ ಸಂಸಾರವನ್ನ ಮಾಡಬೇಕಿತ್ತು, ಮಕ್ಕಳ ಬಗ್ಗೆ ಕನಸುಗಳನ್ನು ಕಟ್ಟಿಕೊಂಡಿದ್ಲು, ಒಂದು ತನ್ನದೇ ಆದಂಥ ಪ್ರಪಂಚವನ್ನ ರೂಪಿಸ್ಕೊಳ್ಬೇಕು ಅನ್ನುವಂಥ ಭರವಸೆಯನ್ನ ಇಟ್ಟುಕೊಂಡು ಆ ಒಂದು ಯುವಕನನ್ನ ನಂಬಿ ಬಂದಿದ್ಲು. ಆದ್ರೆ ಆ ಯುವಕನಿಂದ ಅಥವಾ ಆ ಕುಟುಂಬದಿಂದ ಇದೀಗ ಮಾನಸಿಕ ಕಿರುಕುಳವನ್ನ ಅನುಭವಿಸೋದಕ್ಕೆ ಸಾಧ್ಯವಾಗದೆ, ಆ ಹಿಂಸೆಯನ್ನ ತಡೆದುಕೊಳ್ಳೋದಕ್ಕಾಗದೆ ತನ್ನ ಜೀವವನ್ನೇ ತ್ಯಾಗ ಮಾಡಿದಂತ ಮೂರ್ಖಿ ಅಂತಾನೆ ಹೇಳಬಹುದು. ಇದು ಜಯಿಸಬೇಕಿತ್ತು, ಸಮಸ್ಯೆ ಏನೇ ಇದ್ರೂ ಬಗೆಹರಿಸಿಕೊಳ್ಳಬೇಕಾಗಿತ್ತು, ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡಬೇಕಾಗಿತ್ತು. ಅದೆಲ್ಲವನ್ನು ಕೂಡ ಹೊರತುಪಡಿಸಿ ಈ ರೀತಿಯಾದಂಥ ಒಂದು ಮನಸ್ಥಿತಿಯಲ್ಲಿ ಆಕೆ ತನ್ನ ಜೀವವನ್ನೇ ಕಳೆದುಕೊಂಡು ಬಿಟ್ಟಿದ್ದಾಳ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ಹೆಣ್ಣು ಮಕ್ಕಳಿಗೆ ಶೇರ್ ಮಾಡಿ. ಅದರಲ್ಲೂ ಕೂಡ ಪ್ರೀತಿ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ ಈ ವಿಡಿಯೋನ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.